ಅಧ್ಯಾಯ 95. ಬನ್ನಿ ಸ್ತುತಿಗೀತೆ ಹಾಡೋಣ, ಬನ್ನಿ ಪ್ರಭುವಿಗೆ ಜಯಘೋಷ ಮಾಡೋಣ ನಮ್ಮ ರಕ್ಷಕ ದೇವನಿಗೆ. ಆತನ ಸನ್ನಿಧಿ ಸೇರೋಣ ಕೃತಜ್ಞತಾ ಸ್ತುತಿಯೊಂದಿಗೆ. ಜಯ ಜಯಕಾರ ಮಾಡೋಣ ಕೀರ್ತನೆಗಳಿಂದ ಆತನಿಗೆ, ಏಕೆಂದರೆ ಪ್ರಭು ದೇವಾಧಿದೇವನು, ದೇವರುಗಳಲ್ಲೆಲ್ಲ ರಾಜಾಧಿರಾಜನು. ಆತನ ಕೈಯಲ್ಲಿವೆ ಭುವಿಯಂತರಾಳಗಳು, ಆತನವೇ ಪರ್ವತಗಳ ತುತ್ತ ತುದಿಗಳು. ಸಮುದ್ರವು ಆತನದೇ, ಅದ ನಿರ್ಮಿಸಿದವ ಆತನೇ. ಒಣನೆಲವು ಆತನದೇ, ಅದ ರೂಪಿಸಿದವ ಆತನೇ. ಬನ್ನಿ ಆರಾಧಿಸೋಣ, ಬನ್ನಿ ಬಾಗಿ ವಂದಿಸೋಣ. ನಮ್ಮನ್ನು ಸೃಜಿಸಿದ ಪ್ರಭುವಿಗೆ ಸಾಷ್ಟಾಂಗವೆರಗೋಣ. ಆತನೆಂಬ ದೇವರು, ನಾವು ಆತನ ಕೈಮಂದೆ, ಆತನಿಂದಲೇ ಪಾಲನೆ ಪೋಷಣೆ ಪಡೆದ ಜನತೆ. ಆತನ ಕರೆಗೆ ಕಿವಿಗೊಟ್ಟರೆನಿತೋ ಒಳ್ಳಿತು ನೀವೆಂದೆ. ಕಲ್ಲಾಗಿಸಿಕೊಳ್ಳದಿರಿ ಹೃದಯವನ್ನು ನಿಮ್ಮ ಪೂರ್ವಜರಂತೆ. ಮೆರಿಬಾದಲ್ಲಿ ಮಸ್ಸಾ ಮರುಭೂಮಿಯಲ್ಲಿ ಅವರು ಮಾಡಿದಂತೆ. ನೋಡಿದರಾದರೂ ನನ್ನ ಮಹತ್ಕಾರ್ಯಗಳನ್ನು, ಅಲ್ಲವರು ಕೆಣಕಿದರು ಪರಿಶೋಧಿಸಿದರು ನನ್ನನ್ನು. 40 ವರ್ಷ ಆ ಪೀಳಿಗೆಯ ಬಗ್ಗೆ ನಾ ಬೇಸರಗೊಂಡೆ. ತಪ್ಪು ಮನಸ್ಕರು ಇವರು, ನನ್ನ ಮಾರ್ಗವನ್ನು ಮೆಚ್ಚಿರುವರು ಎಂದುಕೊಂಡೆ. ಎಂತಲೇ ಸೇರರಿವರು ನನ್ನ ವಿಶ್ರಾಂತಿ ನೆಲೆ ಎಂದು ಸಿಟ್ಟಿನಿಂದ ಕೆರಳಿನ ಶಪಥ ಮಾಡಿದೆ.